ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಅಂದರೆ ಉತ್ತರ ಪತ್ರಿಕೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ವಿಷಯಗಳ ಸೇತುಬಂಧ ಪೂರ್ವ ಪರೀಕ್ಷೆ ಹಾಗೂ ಸೇತುಬಂಧ ಸಾಫಲ್ಯ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ದೊರೆಯುತ್ತವೆ. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಗಳು ನಮಗೆ ಹೆಚ್ಚು ಸ್ಫೂರ್ತಿಯನ್ನು ನೀಡುತ್ತವೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಕಲಿಕಾ ಫಲ, ಈ ಕೆಳಗಿನವುಗಳಲ್ಲಿ ಧನ ಆವೇಶ ಹೊಂದಿರುವ ಪರಮಾಣುವಿನ ಘಟಕವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಆಪ್ಷನ್ ಎ ನಲ್ಲಿ ಪ್ರೋಟಾನ್ ಇದೆ, ಆ ನ್ಯೂಟ್ರಾನ್, ಇ ಇಲೆಕ್ಟ್ರಾನ್ ಮತ್ತು ಇ ಯಲ್ಲಿ ನ್ಯೂಕ್ಲಿಯಸ್ ಇರ್ತದೆ. ಇನ್ನು ಕಲಿಕಾಫಲ 1.2, ಕಾರ್ಬನ್ 614ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಎಷ್ಟು ಅಂತ ಇದೆ. ಹಾಗೆ ಕಲಿಕಾಫಲ 2ರಲ್ಲಿ ಈ ಕೆಳಗಿನವುಗಳಲ್ಲಿ ಬರಿದಾಗುವ ಸಂಪನ್ಮೂಲ ಅಂತ ಕೇಳಿರ್ತಾನೆ. ದಲ್ಲಿ ನೀರು, ಪಳೆಯುಳಿಕೆ ಇಂಧನ, ಅರಣ್ಯ ಹಾಗೂ ಗಾಳಿ ಆಗಿರ್ತದೆ. ಆಪ್ಷನ್ಗಳು ಸರಿಯಾದ ಉತ್ತರಗಳನ್ನು ಮುಂದಿನ ಸಮಯದಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇದೆ ಜಲ ಮಾಲಿನ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರ್ತಾನೆ. ಇನ್ನು ಕಲಿಕಾಫಲ 3ರಲ್ಲಿ 2 ಪ್ರಶ್ನೆಗಳು ಬರ್ತವೆ. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿರ್ತಾನೆ. ಹಾಗೆ ನೀರಾವರಿಯ ಆಧುನಿಕ ವಿಧಾನಗಳು ಯಾವುವು ಅಂತ ಕೇಳಿರ್ತಾನೆ. ಇನ್ನು ಕಲಿಕಾಫಲ 4ರಲ್ಲಿ ಲೋಹಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ, ಹಾಗೆ ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂನ ತೆಳುಹಾಳೆಯನ್ನು ಬಳಸುವರು, ಇದಕ್ಕೆ ಕಾರಣವಾದ ಲೋಹದ ಗುಣ ಯಾವುದು ಅಂತ ಕೇಳಿರ್ತಾನೆ. ಹಾಗೆಯೇ ಕಲಿಕಾಫಲ 5ರಲ್ಲಿ ಸಸ್ಯ ಜೀವಕೋಶದ ಚಿತ್ರ ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಹಾಗೂ ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡು ಬರುತ್ತವೆ. ಕಲಿಕಾಫಲ 6ರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 6.1ರಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಅಂತ ಕೇಳಿರ್ತಾನೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ, ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಅಂತ. ಆಪ್ಷನ್ 1ರಲ್ಲಿ ಸಕ್ಕರೆ, 2 ಆಲ್ಕೋಹಾಲು, 3 ಹೈಡ್ರೋಕ್ಲೋರಿಕ್ ಆಮ್ಲ ಹಾಗೂ 4ರಲ್ಲಿ ಆಮ್ಲಜನಕ ಇರ್ತದೆ. ಇನ್ನು ಕಲಿಕಾಫಲ 7ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬಲದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರ್ತಾನೆ. ಇನ್ನು 2ನೇ ಪ್ರಶ್ನೆ, ಗುರುತ್ವಾಕರ್ಷಣ ಬಲ ಅಥವಾ ಗುರುತ್ವಾಕರ್ಷಣೆ ಎಂದರೇನು. ಕಲಿಕಾಫಲ 8ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಸಂಯುಕ್ತ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಹಾಗೆ 2ನೇ ಪ್ರಶ್ನೆ, ಈ ಕೆಳಗಿನ ಧಾತುಗಳ ಸಂಕೇತಗಳನ್ನು ಬರೆಯಿರಿ. 1 ಆಕ್ಸಿಜನ್, 2 ತಾಮ್ರ ಆಗಿರ್ತದೆ. ಇನ್ನು ಕಲಿಕಾಫಲ 9ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ಮಾನವರಲ್ಲಿ ಶಬ್ದವು ಹೇಗೆ ಉತ್ಪತ್ತಿಯಾಗುತ್ತದೆ. ಇನ್ನು 2ನೇ ಪ್ರಶ್ನೆ, ಶಬ್ದವು ಪ್ರಸಾರವಾಗುವುದು ಆಪ್ಷನ್ ಎ ಅನಿಲಗಳ ಮೂಲಕ ಮಾತ್ರ, ಆಪ್ಷನ್ ಬಿ ಘನಗಳ ಮೂಲಕ ಮಾತ್ರ, ಆಪ್ಷನ್ ಸಿ ದ್ರವಗಳ ಮೂಲಕ ಮಾತ್ರ, ಆಪ್ಷನ್ ಡಿ ಘನಗಳು, ದ್ರವಗಳು ಮತ್ತು ಅನಿಲಗಳ ಮೂಲಕ ಅಂತ ಕೇಳಿರ್ತಾನೆ. ಇನ್ನು ಕಲಿಕಾಫಲ 10ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಅದರಲ್ಲಿ ಮೊದಲನೇ ಪ್ರಶ್ನೆ, ಶಕ್ತಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ ಅಂತ ಕೇಳ್ತಾನೆ. ಇನ್ನು 2ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಸೈಕಲ್ ಸವಾರಿ ಮಾಡುತ್ತಿದ್ದಾನೆ ಎಂದು ಭಾವಿಸಿ, ಈ ಕ್ರಿಯೆಯಲ್ಲಿ ಶಕ್ತಿ ರೂಪಾಂತರವಾಗುತ್ತಿದೆಯೇ ಎಂದು ಹೇಗೆ ಎಂದು ತಿಳಿಸಿ ಅಂತ ಕೇಳ್ತಾನೆ. ಸೊ ಇವೆಲ್ಲವೂ ಏನಾಗಿರ್ತವೆ, ಪ್ರಶ್ನೆಗಳಾಗಿರ್ತವೆ. ಬನ್ನಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇನ್ನು ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಧನ ಆವೇಶ ಹೊಂದಿರುವ ಪರಮಾಣುವಿನ ಘಟಕವನ್ನು ಗುರುತಿಸಿ ಅಂತ ಕೇಳ್ತಾನೆ. ಪ್ರೋಟಾನ್ ಏನು ಮಾಡಿರ್ತೈತಪ್ಪ ಅಂದರೆ ಧನ ಆವೇಶವನ್ನು ಹೊಂದಿರ್ತದೆ. ಇನ್ನು ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನ್ ಇದೆಯಲ್ಲ ಇದು ನೆಗೆಟಿವ್ ಚಾರ್ಜನ್ನು ಹೊಂದಿರ್ತದೆ. ಇನ್ನು ನ್ಯೂಟ್ರಾನ್ ಯಾವುದೇ ರೀತಿಯಾದಂತಹ ಆವೇಶವನ್ನು ಹೊಂದಿರೋಂಗಿಲ್ಲ. ಇನ್ನು ಕಾರ್ಬನ್ 614ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಉತ್ತರ 6 ಸರಿಯಾದ ಉತ್ತರ, ಅಂದರೆ 6 ಪ್ರೋಟಾನ್ಗಳನ್ನು ಒಳಗೊಂಡಿರ್ತದೆ. ಕಲಿಕಾಫಲ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಬರಿದಾಗುವ ಸಂಪನ್ಮೂಲ ಯಾವುದಪ್ಪ ಅಂದ್ರೆ ಪಳೆಯುಳಿಕೆ ಇಂಧನ ಏನಾಗ್ತದಪ್ಪ ಅಂದ್ರೆ ಬರಿದಾಕೈತಿ, ಅಂದ್ರೆ ಖಾಲಿ ಆಗ್ತದೆ. ಇನ್ನು ನೀರು, ಅರಣ್ಯ ಮತ್ತು ಗಾಳಿ ಏನಾಗಲ್ಲ, ಖಾಲಿ ಆಗದ ಸಂಪನ್ಮೂಲಗಳಾಗಿರ್ತವೆ. ಇನ್ನು ಜಲ ಮಾಲಿನ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ನಿಮಗೆ ಜಲ ಮಾಲಿನ್ಯಕ್ಕೆ ಕಾರಣಗಳು ಏನೇನು ಅಂತ ಗೊತ್ತಿರ್ತದೆ. ಅಂದರೆ ದನ ಕರುಗಳನ್ನು ಮೈ ತೊಳೆಯೋದಾಗಿರ್ಬೋದು, ಕಾರ್ಖಾನೆಗಳಿಂದ ಬಂದಂಥ ತ್ಯಾಜ್ಯ ವಸ್ತುಗಳನ್ನು ನೇರವಾಗಿ ನೀರಿಗೆ ಬಿಡೋದ್ರಿಂದ, ಆಮೇಲೆ ಬಟ್ಟೆ ಒಗೆಯೋದಾಗಿರ್ಬೋದು, ಸ್ನಾನ ಮಾಡೋದಾಗಿರ್ಬೋದು, ಹೌದಾ, ಎಲ್ಲ ಚರಂಡಿ ವ್ಯವಸ್ಥೆಯ ನೀರನ್ನು ಶುದ್ಧೀಕರಿಸದೆ ಕೆರೆಗಳಿಗೆ, ಜಲಮೂಲಗಳಿಗೆ ಬಿಡೋದ್ರಿಂದ ಜಲ ಮಾಲಿನ್ಯ ಕಾರಣ ಆಗ್ತದೆ. ಓಕೆನಾ. ಅಷ್ಟೇ ಅಲ್ಲದೆ ಹೊಲಗಳಿಗೆ ನಾವು ಏನು ರಾಸಾಯನಿಕಗಳನ್ನು ಬಳಸಿರ್ತವಲ್ಲ, ಅವುಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ನೀರನ್ನ ಹರಿಯುವುದರ ಮೂಲಕ ಸೀದಾ ಎಲ್ಲಿ ಬರ್ತವಪ್ಪ ಅಂದರೆ ಕೆರೆ ಕಟ್ಟೆಗಳಿಗೆ ಬರೋದನ್ನು ಜಲ ಮಾಲಿನ್ಯ ಆಗಲಿಕ್ಕೆ ಸಹಾಯಕವಾಗ್ತವೆ. ಓಕೆನಾ.
ಇನ್ನು ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ ಅಂತ ಕೇಳ್ತಾನೆ. ಇಲ್ಲೇನಾಗ್ತದಪ್ಪ ಅಂದ್ರೆ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಓಕೆನಾ. ಇನ್ನು ನೀರಾವರಿಯ ಆಧುನಿಕ ವಿಧಾನಗಳು ಯಾವ ಅಂತ ಇದೆ. ಮೊದಲೇದು ತುಂತುರು ನೀರಾವರಿ ವಿಧಾನ ಹಾಗೂ ಹನಿ ನೀರಾವರಿ ವಿಧಾನ. ಇನ್ನು ಲೋಹಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಲೋಹಗಳು ಹೊಳೆಯುತ್ತವೆ. ಸಾಮಾನ್ಯವಾಗಿ ಲೋಹಗಳು ಕುಟ್ಟಿತೆ ಮತ್ತು ತನ್ಯತೆ ಗುಣಗಳನ್ನು ಹೊಂದಿವೆ. ಸಾಮಾನ್ಯವಾಗಿ ಲೋಹಗಳು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿರ್ತವೆ. ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂ ತೆಳು ಹಾಳೆಯನ್ನು ಬಳಸುವರು. ಇದಕ್ಕೆ ಕಾರಣವಾದ ಲೋಹದ ಗುಣ ಯಾವುದು ಅಂದರೆ ಕುಟ್ಟಿತೆ. ಅಂದರೆ ಹಾಳೆಯ ರೂಪದಲ್ಲಿ ಏನು ಮಾಡುವುದು, ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಯ ರೂಪದಲ್ಲಿ ಮಾಡಬಹುದು. ಈ ಒಂದು ವಿದ್ಯಮಾನಕ್ಕೆ ಅಥವಾ ಪ್ರಕ್ರಿಯೆಗೆ ನಾವು ಕುಟ್ಟಿತೆ ಅಂತ ಕರಿತೀವಿ. ಅಲ್ಯೂಮಿನಿಯಂ ಕೂಡ ಕುಟ್ಟಿತೆ ಗುಣವನ್ನು ಹೊಂದಿದೆ. ಸಸ್ಯ ಜೀವಕೋಶದ ಚಿತ್ರ ಬರೆಯಿರಿ, ಭಾಗಗಳನ್ನು ಗುರುತಿಸಿ ಅಂತ ಇದೆ. ಸೊ ಸಸ್ಯ ಜೀವಕೋಶದ ಚಿತ್ರ ಈ ರೀತಿಯಾಗಿರ್ತದೆ. ಭಾಗಗಳನ್ನು ಈಸಿಯಾಗಿ ನೀವು ಏನು ಮಾಡ್ಬೋದು, ಗುರುತಿಸ್ಬೋದು. ಕೋಶ ಭಿತ್ತಿ ಆಗಿರ್ಬೋದು, ಕೋಶ ಪೊರೆ ಆಗಿರ್ಬೋದು, ಕ್ಲೋರೋಪ್ಲಾಸ್ಟ್ ಆಗಿರ್ಬೋದು, ಅದರ ರಸದಾನಿ ಆಗಿರ್ಬೋದು, ಕೋಶ ಕೇಂದ್ರ ಆಗಿರ್ಬೋದು, ಕೋಶ ದ್ರವ ಆಗಿರ್ಬೋದು. ಓಕೆನಾ. ಇನ್ನು ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡು ಬರ್ತಪ್ಪ ಅಂದರೆ ಕೋಶ ಕೇಂದ್ರದಲ್ಲಿ, ಅಂದರೆ ನ್ಯೂಕ್ಲಿಯಸ್ನಲ್ಲಿ ವರ್ಣತಂತುಗಳು ಕಂಡು ಬರ್ತವೆ. ಇನ್ನು ಕಲಿಕಾಫಲ 6 ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಅಂತ ಕೇಳ್ತಾನೆ. ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಶಿಲೀಂಧ್ರಗಳು, ಪ್ರೋಟೋಜಾವಾ ಮತ್ತು ಕೆಲವು ಶೈವಲಗಳು ಸೂಕ್ಷ್ಮ ಜೀವಿಗಳ ಗುಂಪಿಗೆ ಸೇರಿರುತ್ತವೆ. ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಅಂತ ಇದೆ. ಆಲ್ಕೋಹಾಲ್ನ ಉತ್ಪಾದನೆಯಲ್ಲಿ ಈಸ್ಟನ್ನು ನಾವು ಬಳಸ್ತೇವೆ. ಕಲಿಕಾಫಲ 7ರಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಈ ರೀತಿಯಾಗಿರ್ತವೆ. ಬಲದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ವಸ್ತುವಿನ ಮೇಲೆ ಬಲ ಪ್ರಯೋಗವಾಗುತ್ತಿರುವ ಬಲವು ಅದರ ಚಲನೆಯ ಸ್ಥಿತಿಯ ಬದಲಾವಣೆ ಅಥವಾ ಅದರ ಆಕಾರದ ಬದಲಾವಣೆಗೆ ಕಾರಣವಾಗಬಹುದು. ಇನ್ನು 7.2 ಗುರುತ್ವಾಕರ್ಷಣ ಬಲ ಅಥವಾ ಗುರುತ್ವಾಕರ್ಷಣೆ ಎಂದರೇನು ಅಂತ ಕೇಳಿರ್ತಾನೆ. ಭೂಮಿಯು ವಸ್ತುಗಳನ್ನು ತನ್ನಡೆಗೆ ಸೆಳೆಯುವುದರಿಂದ ಅವುಗಳು ಭೂಮಿಯ ಕಡೆಗೆ ಬೀಳುತ್ತವೆ. ಈ ಬಲವನ್ನು ಗುರುತ್ವಾಕರ್ಷಣ ಬಲ ಅಥವಾ ಗುರುತ್ವಾಕರ್ಷಣೆ ಎಂದು ಕರೆಯುತ್ತೇವೆ. ಕಲಿಕಾಫಲ 8 ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಸಂಯುಕ್ತ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಉಪ್ಪು, ಸಕ್ಕರೆ, ಸೋಡಾ ಇವು ಸಂಯುಕ್ತ ವಸ್ತುಗಳಾಗಿರ್ತವೆ. ಈ ಕೆಳಗಿನ ಧಾತುಗಳ ಸಂಕೇತಗಳನ್ನು ಬರೆಯಿರಿ. ಮೊದಲನೇದಾಗಿ ಆಕ್ಸಿಜನ್ ಅಂದರೆ O, ತಾಮ್ರ ಅಂದರೆ CO ಆಗಿರ್ತದೆ ಸಂಕೇತಗಳು. ಮಾನವರಲ್ಲಿ ಶಬ್ದವು ಹೇಗೆ ಉತ್ಪತ್ತಿಯಾಗುತ್ತದೆ ಅಂತ ಇದೆ. ಮಾನವರಲ್ಲಿ ಧ್ವನಿತಂತುಗಳ ಕಂಪನಗಳು ಶಬ್ದವನ್ನು ಉಂಟು ಮಾಡುತ್ತವೆ. ಶಬ್ದ ಪ್ರಸಾರವಾಗುವುದು ಅಂತ ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಘನಗಳು, ದ್ರವಗಳು ಮತ್ತು ಅನಿಲಗಳ ಮೂಲಕ ಶಬ್ದ ಏನಾಗ್ತದೆ, ಪ್ರಸಾರವಾಗ್ತದೆ. ಶಕ್ತಿ ಸಂರಕ್ಷಣಾ ನಿಯಮವನ್ನು ಬರೆಯಿರಿ ಅಂತ ಕೇಳ್ತಾನೆ. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ, ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು. ಬದಲಾವಣೆಗೆ ಮುಂಚೆ ಮತ್ತು ನಂತರ ಶಕ್ತಿಯು ಯಾವಾಗಲೂ ಸ್ಥಿರವಾಗಿರುತ್ತದೆ. ಇದೇ ಶಕ್ತಿ ಸಂರಕ್ಷಣಾ ನಿಯಮ. ಒಬ್ಬ ವ್ಯಕ್ತಿ ಸೈಕಲ್ ಸವಾರಿ ಮಾಡುತ್ತಿದ್ದಾನೆಂದು ಭಾವಿಸಿ. ಈ ಕ್ರಿಯೆಯಲ್ಲಿ ಶಕ್ತಿ ರೂಪಾಂತರವಾಗುತ್ತಿದೆಯೇ, ಹೇಗೆ ತಿಳಿಸಿ. ಒಬ್ಬ ವ್ಯಕ್ತಿಯು ಸೈಕಲ್ ಸವಾರಿ ಮಾಡುತ್ತಿರುವಾಗ ವ್ಯಕ್ತಿಯಲ್ಲಿನ ಸ್ನಾಯು ಶಕ್ತಿಯು ಸೈಕಲ್ಗೆ ವರ್ಗಾವಣೆಯಾಗಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ಸೊ ಇದಾಗಿತ್ತು 9ನೇ ತರಗತಿಯ ವಿಜ್ಞಾನ ವಿಷಯದ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆಯ ದಿನ ನಾವು ಸೇತುಬಂಧ ಸಾಫಲ್ಯ ಪರೀಕ್ಷೆಯ ವಿಜ್ಞಾನ ವಿಷಯದ 9ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.